ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ಇವತ್ತೇನಪ್ಪ ಅಂತಂದರೆ ಸಿಂಪಲ್ಲಾದ ಒಂದು ವಿಡಿಯೋ ಶೂಟ್ ತೊಗೊಂಡಿದ್ದೀನಿ. ಸಾರಿ ಸ್ನೇಹಿತರೆ, ಡೈಲಿ ವಿಡಿಯೋಸ್ ಹಾಕೋಕ್ಕಾಗ್ತಾ ಇಲ್ಲ, ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ಸಿಕ್ಕಾಬಟ್ಟೆ ಫಂಕ್ಷನ್ಗಳು, ಗುರುಪ್ರವೇಶ, ಅದನ್ನು ಕೂಡ ವಿಡಿಯೋ ಶೂಟ್ ತೊಗೊಳಕ್ಕಾಗ್ತಾಯಿಲ್ಲ. ಸಿಕ್ಕಾಬಟ್ಟೆ ಫಂಕ್ಷನ್ನು ಇನ್ನೂ 15ನೇ ತಾರೀಕುವರೆಗೂ ನಾನ್ ಸ್ಟಾಪ್ ಆಗೋಗ್ಬಿಟ್ಟಿದ್ದಾವೆ ಫಂಕ್ಷನ್ಗಳು. ಹಾಗಾಗಿ ಏನೂ ಅಷ್ಟು ವೀಡಿಯೋಸು ತಗೊಳಕ್ಕಾಗ್ತಾಯಿಲ್ಲ. ನೋಡಿ, ಬ್ಲೌಸಸ್ಗಳು ಕೂಡ ಸ್ಟಿಚ್ ಮಾಡ್ತಾ ಇದ್ದೀನಿ. ಇನ್ನೊಂದು 3 ಏನೋ ಇದೆ ಬ್ಲೌಸು, ಆಲ್ಮೋಸ್ಟ್ ಅದು ಕೂಡ ಕಂಪ್ಲೀಟ್ ಆಗ್ತಾ ಇದ್ದಾವೆ. ಬ್ಲೌಸು ಕಂಪ್ಲೀಟ್ ಆದರೆ ಅಷ್ಟೇನು ಕೆಲಸ ಇರಲ್ಲ. ಏನೇನೋ ರೆಸಿಪಿಗಳನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ರೆಸಿಪಿಗಳನ್ನು ಕೂಡ ಶೇರ್ ಮಾಡ್ತೀನಿ ಮುಂದಿನ ವ್ಲಾಗ್ಗಳಲ್ಲಿ. ನೋಡಿ, ಇನ್ನೂ ಇವನ್ನೆಲ್ಲ ಸ್ಟಿಚ್ ಮಾಡೋದಿದೆ. ಇವಕ್ಕೆಲ್ಲ ಲೈನಿಂಗ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಇವನ್ನೆಲ್ಲ ಸ್ಟಿಚ್ ಮಾಡಿ ಮುಗಿಸ್ಬೇಕು. ಅದರೊಳಗಡೆ ವಯರ್ ಬಾಸ್ಕೆಟ್ಗಳು ಕೂಡ ಆರ್ಡರ್ ಬರ್ತಾನೆ ಇದೆ. ಅವರು ಇವರು ಕೇಳ್ತಾನೆ ಇರ್ತಾರೆ ಬ್ಯಾಸ್ಕೆಟ್ಗಳನ್ನು. ಅದನ್ನು ಕೂಡ ಹಾಕ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್ಸನ್ನು ಹಾಕೋದಕ್ಕೆ. ನೋಡಿ, ಆಲ್ಮೋಸ್ಟು 3 ಬ್ಲೌಸು ಕಂಪ್ಲೀಟ್ ಆಗಿದ್ದಾವೆ. ನೋಡಿ, 3 ಬ್ಲೌಸನ್ನ ಸ್ಟಿಚ್ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ. ಇನ್ನು ಇದ್ರ ಜೊತೆ ಒಂದು 3-4 ಇದೆ. ನೋಡಿ, ನಾನು ಬ್ಲೌಸೆಲ್ಲ ಸ್ಟಿಚ್ ಮಾಡ್ತಾಯಿದ್ರೆ ನನ್ನ ಮಕ್ಕಳು ಏನೇನೋ ತಿನ್ನೋದಕ್ಕೆಲ್ಲ ರೆಡಿ ಮಾಡ್ಕೊಂಡು ಕೊಡ್ತಾಯಿದ್ದಾರೆ. ಸೌತೆಕಾಯಿಗೆ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಬಂದು ಕೊಡ್ತಾಯಿದ್ದಾರೆ. ಮಕ್ಕಳು ಮನೆಯಲ್ಲಿ ಇರೋದಂತೂ ತುಂಬಾ ಅನುಕೂಲ ಆಗ್ತಾಯಿದೆ ನನಗೆ. ಪ್ರತಿಯೊಂದೂ ಎಲ್ಲ ಒಂದು ಏನು ಕೇಳಿದ್ರೂ ಮಾಡಿಕೊಡ್ತಾರೆ. ಅಂದರೆ ಅಡುಗೆ ತಿಂಡಿ ಎಲ್ಲ ಅಷ್ಟು ಇನ್ನೂ ಬರಲ್ಲ, ಬಟ್ ಟ್ರೈ ಮಾಡ್ತಾರೆ. ಏನಾದರೂ ಈ ಥರ ಸಣ್ಣ ಪುಟ್ಟದ್ದು, ಒಂದು ಕುಡಿಯೋಕ್ಕೆ ನೀರು ಕೇಳಿದ್ರೆ ಆಗಲಿ, ಸೌತೆಕಾಯಿ ಎಲ್ಲ ಏನಾದರೂ ನಾನು ಕೇಳಿ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡಿಕೊಡ್ತಾರೆ. ತುಂಬಾ ಖುಷಿ ವಿಷಯ. ನೋಡಿ, ನನ್ನ ಮಿಷಿನ್ ಬಂದು ಮೆರಿಟ್ ಮೋಟ್ರ್ ಹಾಕೊಂಡಿದ್ದೀನಿ ನಾನು. ಕರೆಂಟು ಇದು ಮಾಡ್ಕೊಂಡು ಮೋಟ್ರಲ್ಲೇ ಸ್ಟಿಚ್ ಮಾಡ್ತಾ ಇರೋದು, ಬೇಗ ಆಗುತ್ತೆ ಅಂತ. ಇನ್ನು ಬಂದು ನೋಡಿ ಮಿಷಿನ್ ಇಟ್ಟಿದೆ ಅಲ್ವಾ, ಹಾಗಾಗಿ ಇವೆಲ್ಲ ಡ್ರೆಸ್ಸಸ್ಗಳು ಯಾವಾಗೋ ತಗೊಂಡು ಎಲ್ಲ ಸ್ಟಾಕ್ ಮಾಡಿ ಇಟ್ಟಿರೋ ಹಂಗೆ ಇದ್ವು. ಅವನು ಕೂಡ ಸ್ಟಿಚ್ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೆಂಗೋ ಅಮ್ಮನ ಬ್ಲೌಸೆಲ್ಲ ಸ್ಟಿಚ್ ಮಾಡ್ತಿದ್ದೆ ಅಲ್ವಾ, ಹಾಗಾಗಿ ಇವನು ಕೂಡ ತಗೊಂಡಿದ್ದೀನಿ. ನೋಡಿ, ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಬಂದು ಸಿಂಗಲ್ ಟಾಪು, ಎಷ್ಟು ಚೆನ್ನಾಗಿದೆ ನೋಡಿ. ರೇಯನ್ ಕಾಟನ್ ಅಂತಾರಲ್ವ, ಅದು ಡೈಲಿ ಯೂಸ್ಗೆ ಅಂತ ತಗೊಂಡಿರೋ ಇವೆಲ್ಲ. ಹೆಂಗೂ ಸ್ಟಿಚ್ ಆಗ್ತಿದ್ನಲ್ಲ, ಹಾಗೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಅದಕ್ಕೆ ಗೋಲ್ಡ್ ಕಲರ್ದು ಪ್ಯಾಂಟ್ ಹಾಕಿದ್ರೆ ಸಖತ್ತಾಗಿ ಕಾಣಿಸುತ್ತೆ. ನೋಡಿ, ಇದು ಒಂದು ರೆಡ್ ಕಲರ್ದು, ಇದು ಈ ಥರ ಇದೆ. ತುಂಬ ಇಷ್ಟ ಆಯಿತು ಇದು. ಎಲ್ಲವಕ್ಕೂ ಕೂಡ 3/4 ಸ್ಲೀವ್ ಇದೆ. ನೋಡಿ, ನಮಗೆ ಹೆಣ್ಮಕ್ಳಿಗಂತೂ ಎಷ್ಟು ಬಟ್ಟೆ ಇದ್ರೂ ಸಾಕಾಗಲ್ಲ, ಓದೋದಾಗೆಲ್ಲ ಎತ್ಕೊಂಡು ಬರ್ತಾನೆ ಇರ್ತೀವಿ. ನೋಡಿ, ಇದು ಸೆಟ್ಟು, 2 ಪೀಸ್ ಸೆಟ್ ಅಂತಾರಲ್ಲ ಅದು, ಅಂದರೆ ಪ್ಯಾಂಟು ಮತ್ತು ಟಾಪು. ಇದಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇಷ್ಟಪಟ್ಟು ತಂದು ಎಲ್ಲ ಲಾಟ್ ಮಾಡಿ ಇಟ್ಟಿದ್ದೀನಿ. ಹಾಕೊಳ್ತಾ ಇರ್ತೀನಿ ಕೆಲವೊಂದು ಟೈಮ್ಗಳಲ್ಲೆಲ್ಲ, ಓದೋದಾಗೆಲ್ಲ ತರ್ತಾ ಇರ್ತೀನಿ. ಅದೇ ನನ್ನ ದೊಡ್ಡ ಪ್ರಾಬ್ಲಮ್. ನಮ್ಮ ಮನೆಯಲ್ಲ ಏನಾದರೂ ನೋಡಿದ್ರೆ ಬೈತಿರ್ತಾರೆ ಯಾವಾಗ್ಲೂ. ನೋಡಿ, ಇದಕ್ಕೆ ಸ್ಲೀವ್ ಈ ಥರ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಸ್ಲೀವು. ಇದೆಲ್ಲವಕ್ಕೂ ಕೂಡ ಫಿಟ್ಟಿಂಗ್ ಮಾಡ್ಕೊಂಡು ಒಂದೊಂದು ಹೊಲಿಗೆ ಹಾಕಿದ್ದೀನಿ. ಮತ್ತು ಅದೇ ಅವ್ರು ಹಾಕಿರೋ ಒಂದೊಂದು ಇರ್ತವೆ ಸ್ಟಿಚ್ಚು, ಬಟ್ ಅದು ಕಂಫರ್ಟಬಲ್ ಅನಿಸಲ್ಲ, ಹಾಗಾಗಿ ಇನ್ನೊಂದೊಂದು ಹೊಲಿಗೆನ ಹಾಕಿದ್ದೀನಿ. ನೋಡಿ, ಇದು ಬಂದು ಇದು ಟಾಪು. ಇದಕ್ಕೆ ಈ ಥರ ಸಿಗರೆಟ್ ಪ್ಯಾಂಟ್ ಬಂದಿದೆ. ಪ್ಯಾಂಟಿಗೂ ಅಷ್ಟೇ ಸುಮ್ಮನೆ ಒಂದೊಂದು ಸ್ಟಿಚ್ ಹಾಕಿರ್ತಾರೆ, ಅವನ್ನ ನಾವು ಮಿಷಿನಲ್ಲಿ ಇನ್ನೊಂದೊಂದು ಸ್ಟಿಚ್ ಹಾಕ್ಸಿದ್ರೇ ಅದು ಬಾಳಿಕೆ ಬರೋದು, ಇಲ್ಲಾಂದರೆ ಹೊಲಿಗೆ ಬಿಚ್ಚೋಗ್ಬಿಡುತ್ತೆ. ನೋಡಿ, ಪ್ಯಾಂಟ್ ಬಂದು ಸಿಗರೆಟ್ ಪ್ಯಾಂಟ್ ಅಂತ ಹೇಳ್ತಾರಲ್ಲ, ಆ ಥರ ಪ್ಯಾಂಟ್ ಇದು. ಇದು ಶಿವರಾತ್ರಿ ಹಬ್ಬಕ್ಕಿಂತ ಮುಂಚೆ ತೊಗೊಂಡು ಬಂದಿದ್ದಂಥ ಡ್ರೆಸ್ಗಳು. ಇನ್ನು ಸೇಮ್ ಇದರಲ್ಲೇ 2 ತೊಗೊಂಡಿದ್ದೀನಿ. ನೋಡಿ, ಅದರಲ್ಲಿ ಇದೊಂದು, ಇದು ಅಷ್ಟೇ ತುಂಬ ಚೆನ್ನಾಗಿದೆ ಕಲರು. ಇದು ಬಂದು ಈ ಥರ ಇದೆ, ಸೇಮ್ ಬಟ್ ಕಲರ್ ಚೇಂಜ್ ಅಷ್ಟೇ. ತುಂಬ ಚೆನ್ನಾಗಿದೆ ಇದು ಕೂಡ. ಇದಕ್ಕೂ ಕೂಡ ಸೇಮ್ ಈ ಥರ ಪ್ಯಾಂಟ್. ಇನ್ನು ಬಂದು ಗ್ರೀನ್. ಇವನ್ನೆಲ್ಲ ಇವಾಗ ಮಿಷಿನ್ನು ಹೆಂಗು ಸ್ಟಿಚ್ ಮಾಡ್ತಾ ಇದ್ದಲ್ವಾ, ಹಾಗಾಗಿ ಇದು ನೋಡಿ, ಇದು ಬಂದು ಗ್ರೀನ್ ಕಲರು, ಬಟ್ ವಿ ನೆಕ್ ಇದೆ. ಇದಕ್ಕೆ ವಿ ನೆಕ್ ಇದೆ. ಇದು
ಇದು ಕೂಡ ಚೆನ್ನಾಗಿದೆ. ನೋಡೋಣ ವೇರ್ ಮಾಡಿದ್ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ನಾನು ಶೇರ್ ಮಾಡ್ತೀನಿ. ಕೆಲವೊಂದು ವಿಡಿಯೋಗಳೆಲ್ಲ ಹಾಕೊಂಡಾಗ ತೋರಿಸ್ತೀನಲ್ಲ, ಶೇರ್ ಮಾಡ್ತೀನಿ. ಇದೊಂದು ಗ್ರೀನ್ ಕಲರ್ ಡ್ರೆಸ್ಸು, ಸೇಮ್ 3 ಒಂದೇ ಪ್ಯಾಟ್ರನ್ನು, ಅದು ನೆಕ್ ಮಾತ್ರ ಚೇಂಜ್ ಅಷ್ಟೇ. ಇದಕ್ಕೂ ಸೇಮ್ ಪ್ಲೈನ್ ಪ್ಯಾಂಟ್ ಬಂದಿದೆ ನೋಡಿ. ಈ ರೀತಿ ಇದ್ದಾವೆ ಡ್ರೆಸ್ಗಳು. ಯಾವ ಡ್ರೆಸ್ ಹೇಗಿದೆ, ಕಲರ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ ಎಲ್ಲ ಸ್ಟಿಚಿಂಗ್ ಕೂಡ ಆಯಿತು ಮತ್ತು ಫೋಲ್ಡಿಂಗ್ ಕೂಡ ಆಯಿತು. ಇವಾಗ ವಾರ್ಡ್ರೋಬಲ್ಲಿ ಇಟ್ಕೊಳ್ಳೋದು. ಯಾವುದೇ ತಂದ್ರೂ ನಾನು ಸ್ಟಿಚ್ ಮಾಡ್ದಲೇ ಹಾಕೊಳ್ಳೋದೇ ಇಲ್ಲ. ಫಿಟ್ಟಿಂಗ್ ಇರ್ಬೋದು, ನಾನೇನು ಜಾಸ್ತಿ ಫಿಟ್ಟಿಂಗ್ ಎಲ್ಲ ಹಾಕಲ್ಲ, ಆದರೂ ಒಂದೊಂದು ಹೊಲಿಗೆ ಹಾಕ್ಕೊಳ್ಳೇಬೇಕಲ್ವಾ. ಸ್ವಲ್ಪ ಹೊಲಿಗೆಗಳು ದೂರ ದೂರ ಹಾಕಿರ್ತಾರೆ ಅವ್ರು ಹಾಕಿರೋವು, ಅಷ್ಟು ಫಿನಿಶಿಂಗ್ ಇರಲ್ಲ. ಹಾಗಾಗಿ ಯಾವುದೇ ಡ್ರೆಸ್ ತಂದ್ರೂ ನಾನು ಫಸ್ಟು ಮಿಷಿನಲ್ಲಿ ಒಂದ್ಸಲ ಹೊಲಿಗೆ ಹಾಕ್ಬಿಟ್ಟೇ ಹಾಕ್ಕೊಳ್ಳೋದು. ನೋಡಿ ಈ ರೀತಿ ಡ್ರೆಸ್ಗಳು ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನು ಸಂಜೆ ಬಂದು ಬೆಂಡೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್, ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿಗೆ ಸೂಪರಾಗಿರುತ್ತೆ. ಇವಾಗಂತೂ ಆಲ್ಮೋಸ್ಟು ನಾನು ರೈಸ್ಗಳೆಲ್ಲ ಸಿಕ್ಕಾಬಟ್ಟೆ ಕಮ್ಮಿ ಮಾಡಿದ್ದೀನಿ. ಡಯಟ್ ಅಂತ ನಮ್ಮ ಮನೆಯವರು ಕೂಡ ಚಪಾತಿನೇ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ರೊಟ್ಟಿ ಚಪಾತಿ ಇದೇ ಆಗೋಗ್ಬಿಟ್ಟಿದೆ. ಚಪಾತಿ ರೊಟ್ಟಿ ಈ ಥರ ಸ್ವಲ್ಪ ಆಯಿಲೆಲ್ಲ ಕಮ್ಮಿ, ಆಯಿಲ್ ಫುಡ್ಗಳನ್ನು ಕಮ್ಮಿ ತಿನ್ನೋದ್ರಿಂದ ವೆಯ್ಟ್ ಕೂಡ ಇಳಿಯುತ್ತೆ. ಹಾಗಾಗಿ ಸ್ವಲ್ಪ ಎಲ್ಲ ಕಂಟ್ರೋಲ್ ಮಾಡಿದ್ದೀವಿ. ನೋಡಿ ನೈಟಿಗೆ ಬೆಂಡೆಕಾಯಿ ಪಲ್ಯ ಜೊತೆ ಚಪಾತಿ ಕೂಡ ರೆಡಿ ಮಾಡ್ಕೊಂಡಿದ್ದೆ ನೋಡಿ. ರೆಸಿಪಿ ಬೇಕಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ಬೆಂಡೆಕಾಯಿ ಪಲ್ಯನ ತೋರಿಸ್ತೀನಿ. ನೋಡಿ ಚಪಾತಿ ಹಿಟ್ಟು ಕೂಡ ಕಲಸಿ ಇಟ್ಟಿದ್ದೀನಿ. ಇನ್ನು ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ರೋಟೀನ್ ಈ ರೀತಿ ಇರುತ್ತೆ. ನಾನ್ ಸ್ಟಾಪ್ ಕೆಲಸಗಳು ಇದ್ದೇ ಇರುತ್ತೆ. ಈ ವ್ಲಾಗು ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಡ್ರೆಸ್ಗಳು ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ನಿಮ್ಮೆಲ್ಲರ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಮತ್ತು ಆದಷ್ಟು ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಖಂಡಿತ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋ ಒಂದಿಗೆ, ನೆಕ್ಸ್ಟ್ ವ್ಲಾಗ್ ಒಂದಿಗೆ ಸಿಗ್ತೀನಿ. ಬಾಯ್ ಎಲ್ಲರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್.